ಪಾಯಿಂಟ್ ನಂಬರ್ 1 ಶಿಲುಬೆಯ ಪ್ರೀತಿ. ಆಮೆನ್. ಆ ಕರ್ತನು ತನಗೋಸ್ಕರವಾಗಿ ಅಲ್ಲ, ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಒಂದು ದಿನ ನೀನು ಮರಣದಲ್ಲಿ ಇದ್ದಾಗ ನಿನ್ನ ಮಗಳು ನಿನ್ನ ಮಗನ ಬಂದು ನಿನ್ನ ಬಿಡುಗಡೆ ಮಾಡಲಿಲ್ಲ. ನನ್ನ ಕರ್ತನಾದ ಯೇಸು ಕ್ರಿಸ್ತನಿಂದ ನನ್ನ ಬಿಡುಗಡೆ ಮಾಡಿದ್ದಾನೆ. ನಿನ್ನ ಬಂಧುಗಳು ನಿನ್ನ ಬಳಗದವರು ನಿನ್ನ ಬಿಡುಗಡೆ ಮಾಡಲಿಲ್ಲ. ನಾನು ಪ್ರಾರ್ಥನೆ ಮಾಡಿದ ನನ್ನ ದೇವರು ನಿನ್ನ ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಹೋಗಿ ಹೌದು ಹೌದು ಅಂತ ಪ್ರಾರ್ಥನೆ ಮಾಡಿ ಬಂದಿಲ್ಲ, ಆ ಭಾಷೆ ನಿನ್ನ ಬಿಡುಗಡೆ ಮಾಡಲಿಲ್ಲ. ಈ ಕಣ್ಣೀರು ನಿನ್ನ ಬಿಡುಗಡೆ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 6 ಕೊಟ್ಟರೆ 10 ಕಡೆ 3 ಕೊಟ್ಟರೆ ಸೊಸೆ ಕಡೆ ಇಂಥ ವಿಶ್ವಾಸಿಗಳು ಯಾವತ್ತೂ ಜಯ ಕಾಣುವುದಿಲ್ಲ. ಜಯ ಕಾಣ್ತಾರ? ಯಾವತ್ತೂ ಜಯ ಕಾಣುವುದಿಲ್ಲ. ಯಾರು ಜಯ ಕಾಣುವರು? ನಂಬಿಕೆಯಲ್ಲಿ ನಡೆಯುವ ದೇವರ ಮಹಿಮೆಯನ್ನು ನೋಡುತ್ತಾರೆ. ಆಮೆನ್, 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 ಆಮೆನ್. ನಂಬಿಕೆಯಲ್ಲಿ ನಡೆಯುವವರು ಅವರು ಬೇರಾದ ಎಂದು ದೇವರ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ಲೈಫಲ್ಲಿ ಏನಿರಬೇಕು, ನಮ್ಮ ಹೃದಯದಲ್ಲಿ ಏನಿರಬೇಕು, ನಮ್ಮ ಜೀವಿತದಲ್ಲಿ ಏನಿರಬೇಕು, ಏನಿರಬೇಕಾ? ಶಿಲುಬೆಯ ಪ್ರೀತಿ. ಫಿಲಿಪ್ಪಿ 2ನೇ ಅಧ್ಯಾಯ 1-2 ವಚನ ಬರೆದಿಟ್ಕೊಳ್ಳಿ. ಆಮೇಲೆ ಪಾಯಿಂಟ್ ನಂಬರ್ 2 ಶಿಲುಬೆಯ ಮಾತು. ಏನಿರಬೇಕು? ಶಿಲುಬೆಯ ಮಾತು. ಹಲ್ಲೆಲೂಯಾ. ಇಲ್ಲಿ ಕ್ಯಾಮೆರಾ ಇದೆ, ಇಲ್ಲಿ ರೆಕಾರ್ಡ್ ಇದೆ, ಇಲ್ಲಿ ಮಾತಾಡಿದ್ರೆ ಬೋಧಕರು ಕೇಳಿಸಿಕೊಳ್ತಾರೆ. ಮಾರ್ಗ ಮಧ್ಯದಲ್ಲಿ ಮಾತಾಡೋಣ ಬಾ. ಏನ್ ಮಾತಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಅಲ್ಲಿ ಶಿಲುಬೆಯ ಮಾತಿದೆಯಾ? ಅಲ್ಲಿ ಶಿಲುಬೆಯ ಪ್ರೀತಿ ಇದೆಯಾ? ಅಲ್ಲಿ ಕರ್ತನಾದ ಯೇಸುವಿನ ಮಾತಿದೆಯಾ? ಇಲ್ಲ. ನೋಡವ್ವ, ನಾನು ಹೇಳಿದ್ದೇನೆ ನನ್ನ ಕಡೆಗೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ನೀನು ಏನ್ ಮಾಡಬೇಕು? ನನ್ನ ಕಡೆಗೆ ಏನೂ ಇಲ್ಲ ಅಂತ ಹೇಳಬೇಕು. ನೋಡು, ನಾನು ಈ ಸೀರೆ ತಗೊಳ್ಳೋದಿಲ್ಲ, ನೀನು ಇದನ್ನು ತಗೋಬೇಡ. ನೋಡು, ನಾನು ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ, ನೀನು ಪ್ರಾರ್ಥನೆ ಮಾಡಬೇಡ. ನೋಡು, ನಾನು ಕರೆಕ್ಟ್ ಆಗಿ ಪ್ರತಿ ವಾರ ಆರಾಧನೆಗೆ ಬರೋದಿಲ್ಲ, ನೀನು ಏನ್ ಮಾಡ್ತೀಯ ಬಿಡು, ಇಲ್ಲೇ ನಡೀತದೆ. ಹಲ್ಲೆಲೂಯಾ. ನಾನು ಹೀನನ ಸಹವಾಸದಲ್ಲಿ ಇರುವುದಾದ್ರೆ ನಾನು ನೋಡ್ತಾ ಇದ್ದೇವೆ, ಜ್ಞಾನಿಗಳ ಸಹವಾಸಿ ನಾನೇ ಆಗ್ತಾನೆ. ನಾನು ಹೀನನ ಒಳನಾಡಿ, ನಾನು ಹೀನನ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡೋನು ಅವನು ಫೇಲ್ ಆಗ್ತಾನೆ, ಅವನು ಬುದ್ಧಿಹೀನನಾಗ್ತಾನೆ. ಹಲ್ಲೆಲೂಯಾ. ನಿಮ್ಮ ಫ್ರೆಂಡ್ಶಿಪ್ ಯಾರ ಜೊತೆಗಿದೆ? ನಿಮ್ಮ ಕ್ಲೋಸ್ನೆಸ್ ಯಾರ ಜೊತೆಗಿದೆ? ನಿಮ್ಮ ಪ್ರೀತಿ ಯಾರ ಜೊತೆಗಿದೆ? ನಿಮ್ಮ ಮಾತು ಏನಾಗಿದೆ? ತಾಯಿ ಮಗಳಿಗೆ ಹೇಳೋದು, ಮಗಳು ತಾಯಿ ಹೇಳೋದು, ನೋಡು ನಂದು ನಿಂದು ಒಂದೇ ಮಾತಾಗಿರಬೇಕು. ನಾನು ಹೇಳಿದ್ದನ್ನ ನೀನು ಹೇಳು, ನೀನು ಹೇಳಿದ್ದನ್ನ ನಾನು ಹೇಳ್ತೀನಿ. ಹಲ್ಲೆಲೂಯಾ. ಯಾಕೆ ಆ ತಾಯಿನೋ ಆ ಮಗಳನ್ನು ಶಾಪಕ್ಕೆ ಬೀಳಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ನೋಡು, ನಾನು ಹೇಳೋದನ್ನೇ ಮಾಡ್ಕೊಂಡಿದ್ದೇನೆ, ನೀನು ಹೇಳೋದನ್ನೇ ಮಾಡ್ಕೋ. ನೋಡು, ನಾನು 3 ಮಾಡ್ಕೊಂಡಿದ್ದೇನೆ, ನೀನು 3 ಮಾಡ್ಕೋ. ಇನ್ನೊಬ್ಬರ ದಾರಿಯನ್ನು ಕೆಡಿಸಬೇಡಿ. ಹಲ್ಲೆಲೂಯಾ. ಒಳ್ಳೆ ಮಾತು ಹೇಳ್ರಿ. ಒಂದು ಕುಟುಂಬ ಹೊಡೆದೋಗ್ತಾ ಇದೆ, ಆ ಕುಟುಂಬ ಕೇಳ್ರಿ, ಯವ್ವ ಸಮಾಧಾನವಾಗಿದ್ದು ಕುಟುಂಬ ಕಟ್ಕೋತಾಯಿ. ಕುಟುಂಬ ಅನ್ನೋದು ದೇವರ ದೃಷ್ಟಿಯಲ್ಲಿ ಬಹಳ ಬೆಲೆ ಉಳ್ಳತಮ್ಮ. ಒಂದು ಸಾರಿ ಹೊಡೆದೋಯ್ತಂದ್ರೆ ಆ ಕುಟುಂಬಕ್ಕೆ ಎಷ್ಟೇ ಬೆಂಕಿ ಕಾಕಿ ಅಂಟಿಸಿದ್ರು ಸಹ ಒಂದಾಗಲಿಕ್ಕೆ ಸಾಧ್ಯ. ಒಂದು ಆದರೂ ಸಹ ಮೊದಲಿದ್ದ ಬಾಂಧವ್ಯ, ಮೊದಲಿದ್ದ ಪ್ರೀತಿ, ಮೊದಲಿದ್ದ ಸಾಮರಸ್ಯ, ಮೊದಲಿದ್ದ ನಂಬಿಕೆ, ಮೊದಲಿದ್ದ ಪರಿಶುದ್ಧತೆ, ಮೊದಲಿದ್ದ ಪ್ರಾರ್ಥನೆಯ ಜೀವಿತ ಇರಲಿಕ್ಕೆ ಕಾಣಲಿಕ್ಕೆ ಸಾಧ್ಯವೇ ಏನ್ರಿ? ಸಾಧ್ಯವೇ ಇಲ್ಲ. ಹೇಗಾಯ್ತು? ನಿನ್ನ ಪಾಪದಿಂದ ಇಲ್ಲ. ಹಲ್ಲೆಲೂಯಾ. ಶಿಲುಬೆಯ ಮಾತು. 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಚನ, ಸೇಮ್ ಅಧ್ಯಾಯ 22ನೇ ವಚನ, ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 23ರಿಂದ 24. ಹಲ್ಲೆಲೂಯಾ. ಮೊದಲನೇ ಪಾಯಿಂಟ್ ಅಲ್ಲಿ ಇನ್ನೊಂದು ವಚನ ಬರೆದಿಟ್ಟುಕೊಳ್ಳ್ರಿ. ಪ್ರೀತಿ, ಶಿಲುಬೆಯ ಪ್ರೀತಿಯಲ್ಲಿ 1 ಜಾನ್ ಚಾಪ್ಟರ್ 2 ವರ್ಸ್ 15. 1 ಯೋಹಾನ 2:15. ಮೊದಲನೇದು ಶಿಲುಬೆಯ ಪ್ರೀತಿ, ಎರಡನೇದು ಶಿಲುಬೆಯ ಮಾತು. ಶಿಲುಬೆಯ ಮಾತಲ್ಲಿ ಇನ್ನೊಂದು ವಚನ ಫಿಲಿಪ್ಪಿ 2:12. ಹಲ್ಲೆಲೂಯಾ. ಇದೆಯಾ? ಶಿಲುಬೆಯ ಮಾತು ಇದೆಯಾ? ಬೈಬಲ್ ಹೇಳ್ತಾ ಇದೆ 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ಶಿಲುಬೆಯ ಮಾತು ಲೋಕದಲ್ಲಿರುವವರಿಗೆ ಏನಾಗಿದೆ? ಹುಚ್ಚು ಮಾತಾಗಿದೆ. ಆಮೇಲೆ ಈ ಶಿಲುಬೆಯ ಮಾತು, ಯೇಸು ಕ್ರಿಸ್ತನ ಮಾತು, ಕ್ರೂಸೆಯ ಮೇಲೆ ಆತು ಪ್ರಾಣ ಕೊಟ್ಟಿದ್ದರ ಮಾತು ಲೌಕಿಕವಾಗಿ ಪಾಪದಲ್ಲಿರುವ ಜನರಿಗೆ
ಪಾಪದಿಂದ ಅಲ್ಲಪ್ಪ. ಅಲ್ವಾ ಸಹೋದರಿ, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ದು ಅವರು ಮಾಡಿದ ಅಧರ್ಮದಿಂದ ಅಲ್ಲಪ್ಪ, ನೀನು ಮಾಡಿದ ಅಧರ್ಮದಿಂದ, ನೀನು ಮಾಡಿದ ಪಾಪದಿಂದ, ನೀನು ಮಾಡಿದ ದುಷ್ಟತನಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದು ಶಿಲುಬೆಯ ಮೇಲೆ ಚಚ್ಚಲ್ಪಟ್ಟನು, ಜಡೆಯಲ್ಪಟ್ಟನು. Hallelujah. ನಿಜವಾದ ಆತ್ಮೀಯತೆ ನನ್ನ ಹೃದಯದಲ್ಲಿ ಇರಬೇಕಾದದ್ದು ಮಗಳ ಪ್ರೀತಿ, ಮಗನ ಪ್ರೀತಿ, ಅವನ ಪ್ರೀತಿ, ಇವನ ಪ್ರೀತಿ, ಜಾಬ್ ಪ್ರೀತಿ, ಹಣ ಪ್ರೀತಿ, ಹೊರ ಪ್ರೀತಿ, ಬೆಳ್ಳಿ ಪ್ರೀತಿ, ಬಂಗಾರ ಪ್ರೀತಿ, ಆ ಪ್ರೀತಿ, ಈ ಪ್ರೀತಿ ಎಲ್ಲವೂ ಬಿದ್ದು ಹೋಗ್ಬಿಡುತ್ತದೆ, ಎಲ್ಲವೂ ನಶಿಸಿ ಹೋಗ್ತದೆ. ನಾಳೆ ನೀ ಸತ್ತಾಗ ಮಣ್ಣಿಗೂ ಬರೋದಿಲ್ಲ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಸರೇನು? ಒಬ್ಬ ಬಡವ ತನ್ನ ತಾಯಿಯನ್ನ ಎರಡು ಕೈಯಲ್ಲಿ ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾನೆ. ಅದೇ ಒಬ್ಬ ಶ್ರೀಮಂತ ತನ್ನ ತಾಯಿ ಸತ್ತೋದ್ರೆ ಹೇಳ್ತಾನೆ, ನಾನು ಬಹಳ ಬಿಸಿಯಾಗಿದ್ದೀನಿ. ಹಲ್ಲೆಲೂಯಾ. ಆದ್ರೆ ನನ್ನ ದೇವರು ನನಗೋಸ್ಕರವಾಗಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತನಿಗೆ ಹೊಸ ಜೀವನ ಕೊಡೋದಕ್ಕಾಗಿ ಆ ಶಿಲುಬೆಯ ಮೇಲೆ ಆತನು ಬಲಿಯಾಗಿದ್ದಾನೆ. ಹಾಗಾಗಿ ಆ ಶಿಲುಬೆಯ ಹತ್ರ ಬರೋರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಬರೋರಿಗೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡೋರಿಗೆ, ಕರ್ತನಾದ ಯೇಸುವನ್ನು ಸರಿಯಾಗಿ ನಂಬಿಕೊಂಡು ತಿಳಿದು ನಡೆಯುವವರಿಗೆ ಆತನು ಯಾವಾಗಲೂ ಆಶ್ರಯವಾಗಿರುತ್ತಾನೆ. ಕೈ ಕೊಟ್ಟಿದ್ದಾನೆ, ಅದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಶಿಲುಬೆಯ ಪ್ರೀತಿ, ಶಿಲುಬೆಯ ಮಾತು, ಆ ದಾರಿಗೆ ಹೋಗಬೇಕಾದ್ರೆ ಮಾತಾಡಬೇಕಾಗಿರೋದು ಶಿಲುಬೆಯ ಮಾತು, ಕರ್ತನ ಮಾತು, ಪರಿಶುದ್ಧವಾದ ಮಾತು, ಕೇಳಿದ ಬೋಧನೆಯ ವಿಷಯದಲ್ಲಿ ಮಾತಾಡಬೇಕು. ಲೋಕದ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಮಾತು ಹುಚ್ಚು ಮಾತಾಗಿದೆ, ಆದ್ರೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ, ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಮಾತು ದೇವರ ಶಕ್ತಿಯಾಗಿದೆ. ನಿನಗೆ ಶಕ್ತಿ ಬೂಸ್ಟ್ ಅಲ್ಲ, ನಿನಗೆ ಶಕ್ತಿ ಬೋರ್ವಿಟ ಅಲ್ಲ, ನಿನಗೆ ಶಕ್ತಿ ಹಾರ್ಲಿಕ್ಸ್ ಅಲ್ಲ, ನಿನಗೆ ಶಕ್ತಿ ಗೋಧಿ ಚಪಾತಿ ಅಲ್ಲ, ನಿನಗೆ ಶಕ್ತಿ ಶಿಲುಬೆಯ ಮಾತಾಗಿದೆ. ಇವೆಲ್ಲ ಉಪಯೋಗ ಮಾಡೋದು ನಾವು ಚೆನ್ನಾಗಿರ್ಬೇಕಂತ ಹೇಳಿ, ಆದ್ರೆ ಶಿಲುಬೆಯ ಪ್ರೀತಿ ನಮ್ಮನ್ನ ಚೆನ್ನಾಗಿಯೇ ಇಟ್ಟಿದೆ. ಶಿಲುಬೆಯ ಪ್ರೀತಿ ನಿಮ್ಮ ಹೃದಯದಲ್ಲಿರಲಿ, ಶಿಲುಬೆಯ ಮಾತು ನಿಮ್ಮ ಹೃದಯದಲ್ಲಿರಲಿ. ಮೂರನೇದಾಗಿ ಶಿಲುಬೆಯ ಮಾರ್ಗ. ಹಲ್ಲೆಲೂಯಾ. ಆ ಕರ್ತನಾದ ಯೇಸು ಸ್ವಾಮಿ ಲೋಕಕ್ಕೆ ಮನುಷ್ಯನಾಗಿ ಬಂದಾಗ, ಪ್ರಿಯರೇ, ಈ ಲೋಕಕ್ಕೆ ಮಾನವನಾಗಿ ಆತನು ಬಂದಾಗ, ಆತನಿಗೆ ಶಿಲುಬೆಯನ್ನು ಹೊರಿಸಿದಾಗ, ಕಲ್ಲು ಮುಳ್ಳಲ್ಲಿ ಸಾಗಿದ ದಾರಿ ಓಡಿದೀರ, ಕಲ್ಲು ಮುಳ್ಳಲ್ಲಿ ಸಾಗಿದಂತಹ ದಾರಿ ಹಾದು ಹೋಗುವ ದಾರಿ ಓಡಿದೀರ, ರಕ್ತದಿಂದ ತುಂಬಿದ ದಾರಿ. ಹಲ್ಲೆಲೂಯಾ. ಯೆರೂಸಲೇಮಿನ ದಾರಿಗಳು ಅಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ಅಮ್ಮ, ಯೆರೂಸಲೇಮಿನ ಸ್ತ್ರೀಯರೇ, ತಾಯಿಯರೇ, ನನಗಾಗಿ ಅಳಬೇಡ್ರಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಯಾಕಂದ್ರೆ ಅವರು ಹಾಳಾಗಿ ನಾಶದ ದಿಕ್ಕಿನಲ್ಲಿದ್ದಾರೆ. ಅವರು ರಕ್ಷಣೆ ಪಡಬೇಕು, ರಕ್ಷಿಸಲ್ಪಡಬೇಕು ಅಂತ ಅವರಿಗಾಗಿ ಅಳ್ರಿ. ಇದು ಶಿಲುಬೆಯ ಮಾರ್ಗ. ಶಿಲುಬೆಯ ಮಾರ್ಗ ಒಳ್ಳೆಯ ಮಾರ್ಗ, ಶಿಲುಬೆಯ ಮಾರ್ಗ ನೀತಿಯ ಮಾರ್ಗ, ಶಿಲುಬೆಯ ಮಾರ್ಗ ನ್ಯಾಯವಾದ ಮಾರ್ಗ, ಶಿಲುಬೆಯ ಮಾರ್ಗ ಅನ್ಯಾಯದ ಮಾರ್ಗ ಅಲ್ಲ, ಶಿಲುಬೆಯ ಮಾರ್ಗ ರಕ್ಷಣೆಯ ಮಾರ್ಗವಾಗಿದೆ. ಹಲ್ಲೆಲೂಯಾ. ಈ ಶಿಲುಬೆಯ ಮಾರ್ಗ ಯಾರು ಗೊತ್ತಾ? ಈ ರಕ್ಷಣೆಯ ಮಾರ್ಗ ಯಾರು ಗೊತ್ತಾ? ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ ವಚನದಲ್ಲಿ ನೋಡುತ್ತೇವೆ, ನಾನೇ ಮಾರ್ಗವು ಸತ್ಯವೂ ಜೀವವೂ. ಯಾರು ನಿನ್ನ ದಾರಿ? ಗದಗಿ ದಾರಿ, ಹಾವೇರಿ ದಾರಿ, ಹುಬ್ಬಳ್ಳಿ ದಾರಿ, ಅಕ್ಕಡಿ ದಾರಿ, ಕೊಟ್ಟೂರು ದಾರಿ, ಮತ್ತೆ ಆದರಳೆ ದಾರಿ, ರಾಮಗಿರಿ ದಾರಿ, ಗುಲಗಂಜಿಕೊಪ್ಪ ದಾರಿ ಅಲ್ಲ. ಈ ದಾರಿ ಯಾವಾಗ ಬೇಕಾದ್ರೂ ಮುಚ್ಚಲು ಮಾಡಬಹುದು, ಆದ್ರೆ ಪರಲೋಕ ದಾರಿ ಯೇಸು ಕ್ರಿಸ್ತನಿಗೆ ಮಾಡಿದ ದಾರಿಯಾಗಿದೆ. ಎಷ್ಟೇ ಜನ ನಿನ್ನ ಹಾದಿಗೆ ಕಣ್ಣು ಮುಳ್ಳು ಹಾಕಿದ್ರು ಯಾರು ಏನು ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಆಮೆನ್, ಆಮೆನ್, ಆಮೆನ್. ಯಾಕಂದ್ರೆ ಆತನೇ ನಮಗೆ ಮಾರ್ಗವಾಗಿದ್ದಾನೆ. ಹಲ್ಲೆಲೂಯಾ. 2 ಪೇತ್ರ 2ನೇ ಅಧ್ಯಾಯ 2-3 ವಚನದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ, ಬರೆದಿಟ್ಕೊಳ್ಳಿ. ಆಮೆನ್. 4ನೇದಾಗಿ ಶಿಲುಬೆಯ ಸಮಾಧಾನ.
ತಂದೆ ತಾಯಿ ಇದ್ದಾರೆ. ತಂದೆ ತಾಯಿಗಳು ಒಳ್ಳೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಇಲ್ಲ, ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಗನಿಲ್ಲ. ಹಲ್ಲೆಲೂಯಾ. ಚೆನ್ನಾಗಿ ನೋಡ್ಕೊಳ್ಳೋರಿಗೆ ಅವಮಾನ, ಕೀಳಾಗಿ ನೋಡುವವರಿಗೆ ಸನ್ಮಾನ. ಇಂಥವರು ಭೂಲೋಕದಲ್ಲಿದ್ದಾರೆ. ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದಾರೆ. ಯಾಕೆ? ಭೋಗಕ್ಕಾಗಿ, ಲೌಕಿಕವಾದ ಸಂಪತ್ತಿಗಾಗಿ. ನೀನು ಅದು ಮಾಡು, ನಾನು ಇದನ್ನು ಮಾಡ್ತೇನೆ, ನೀನು ಅದು ಮಾಡು, ನಾನು ಹಿಂಗೆ ಮಾಡ್ತೇನೆ. ಸಮಾಧಾನ ಮಾರ್ಗದಲ್ಲಿ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ನೆಮ್ಮದಿಯ ಮಾರ್ಗದಲ್ಲಿ ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ? ಶಿಲುಬೆಯ ಸಮಾಧಾನ ಅವರ ಮನೆಯಲ್ಲಿ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಕೊರಿಂಥಿ 7ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ. ಹಾಗೆ ಅದೇ 1 ಕೊರಿಂಥಿ 7:11 ನೋಡ್ತೇವೆ. 7:15, 7:11, 1 ಕೊರಿಂಥಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂತ ಸಮಾಧಾನ. ಆಮೆನ್. ಈ ಭೂಮಿಯಲ್ಲಿ ಎಷ್ಟೇ ಬಳಸಿ, ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ವಿದ್ಯಾ ಬುದ್ಧಿ ಕಲಿರಿ, ಎಷ್ಟೇ ಉನ್ನತವಾದ ಉದ್ಯೋಗದಲ್ಲಿ ಇದ್ದೀನಪ್ಪ, ನನಗೆ 1 ಕೋಟಿ ಸಂಬಳ ಅಂತ ಹೇಳಿ, ಯೇಸು ಕ್ರಿಸ್ತನ ಸಮಾಧಾನ, ಶಿಲುಬೆಯ ಸಮಾಧಾನ ನೋಡಲಿಲ್ಲ ಅಂದ್ರೆ ಎಲ್ಲರೂ ವ್ಯರ್ಥ. ಆಮೇಲೆ ಕೀರ್ತನೆ 37:16 ನೋಡ್ತೇವೆ. ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ಆಮೆನ್. ನೀತಿವಂತನ ಮನೆ ಮತ್ತು ಗಂಜಿ ಕುಡಿದು ನೋಡಿ ರುಚಿಯಾಗಿರ್ತದೆ. ಅದಕ್ಕೆ ನಾನು ಆಗ ಹೇಳುವ ಸಹೋದರಿ, ಬಡತನದಲ್ಲಿರ್ಬೋದು, ನೋವಿನಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಆದರೆ ಇಷ್ಟೂ ಜನರಿಗೆ ತೋರಿಸಿದ ಪ್ರೀತಿ ಅಮೂಲ್ಯವಾದ. ಆಮೆನ್, ಆಮೆನ್. ನಾನು ಹೇಳಿದ್ದೆ, ಆಗಲಿ ಪರಲೋಕದಿಂದ ನಿಮಗೆ ಪ್ರತಿಫಲ ಬಂದಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಜನರ ಶಿಲುಬೆಯ ಸಮಾಧಾನ ನಿಮ್ಮೊಳಗಿರಬೇಕು. 5ನೇದಾಗಿ ಶಿಲುಬೆಯ ತ್ಯಾಗ. ಫಿಲಿಪ್ಪಿ 2ನೇ ಅಧ್ಯಾಯ 4ರಿಂದ 11, ಯೆಶಾಯ 53ನೇ ಅಧ್ಯಾಯ. ಆಮೇಲೆ ಶಿಲುಬೆಯ ತ್ಯಾಗ ಅಂದ್ರೆ ಯೇಸು ಸ್ವಾಮಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ಫಿಲಿಪ್ಪಿ 2ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪಿ 2:12 ನಾವು ನೋಡ್ತೇವೆ. ಆತನು ಎಲ್ಲವನ್ನ ತ್ಯಾಗ ಮಾಡಿದನು. ಆಮೆನ್. ಫಿಲಿಪ್ಪಿ 2ನೇ ಅಧ್ಯಾಯ 4ರಿಂದ 11 ಬರೆದಿಟ್ಕೊಳ್ಳಿ. ಹಲ್ಲೆಲೂಯಾ. ಎಲ್ಲವನ್ನ ತ್ಯಾಗ ಮಾಡಿದಾಗ ಪರಲೋಕದಲ್ಲಿ ಸಕಲ ಐಶ್ವರ್ಯ ಇತ್ತು. ಇದ್ದಿಲ್ವಾ? ಪರಲೋಕದಲ್ಲಿ ಸಕಲ ವೈಭವ ಇತ್ತು. ತಂದೆಯ ಮನೆಯನ್ನು, ಸಕಲ ವೈಭವವನ್ನು, ಸಕಲವನ್ನು ತ್ಯಜಿಸಿ ನಿನಗಾಗಿ ನನಗಾಗಿ ಭೂಮಿ ಮೇಲೆ ಮನುಷ್ಯನಾಗಿ ಬಂದ. ಆಮೆನ್, ಆಮೆನ್, ಆಮೆನ್. ಆತನು ಬಿಡಬಲ್ಲನು ಎಂಬುದಾಗಿ ಎಣಿಸಲಿಲ್ಲ. ನಾನು ಬಿಟ್ಟು ಬರಕ್ಕಾಗಲ್ಲ ನೀವು ಅಂತೀರಿ. ಅಯ್ಯೋ ಪಾಸ್ಟೇ, ಮನೆ ಹತ್ರ ಯಾರು ಇದ್ದಿಲ್ಲ ನೋಡ್ರಿ, ಅದಕ್ಕೆ ಮನೆ ಹೆಂಗ್ ಬಿಟ್ಟು ಬರುವಂತ ಸಂಡೆ ಆರಾಧನೆ ಬರಕ್ಕಾಗಲ್ಲ. ಅಯ್ಯೋ ಪಾಸ್ಟೇ, ನನ್ನ ಮಗಳು ಪ್ರೆಗ್ನೆಂಟ್ ಇದ್ದು ಒಬ್ಬಳಿಗೆ ಹೆಂಗ್ ಬಿಟ್ಟು ಬರೋದಂತ ಬರ್ಲಿಕ್ಕಾಗಲ್ಲ. ಅಯ್ಯೋ ನನ್ನ ಮಗ ಡೆಲಿವರಿ ಆಗಿದ್ದು, ಚಿಕ್ಕ ಪಾಪು ಇದ್ದು ಹೆಂಗ್ ಬಿಟ್ಟು ಬರ್ಬೇಕು ಬಿಟ್ಟು ಬರ್ಲಿಕ್ಕಾಗಲ್ಲ. ಅಯ್ಯೋ ನನ್ನ ಕೈ ತುಂಬಾ ಇರಲಿಲ್ಲ, ಅದಕ್ಕೆ ಬರಲಿಲ್ಲ. ಅಯ್ಯೋ ನನ್ನ ಮನೆಯಲ್ಲಿ ತೀರಿ ಬಂದಿದ್ದು, ಅದಕ್ಕೆ ಬರಲಿಲ್ಲ. ಅಯ್ಯೋ ನನಗೆ ಹೊಟ್ಟೆ ನೋವು ಬಂದಿದ್ದು, ಅದಕ್ಕೆ ಬರಲಿಲ್ಲ. ಹಲ್ಲೆಲೂಯಾ. ನಾನಾ ಕಾರಣಗಳನ್ನ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ಜನರ ಕಾರಣಗಳು ಇಲ್ಲಿ ನಡೆಯೋದಿಲ್ಲ. ಯೇಸು ಸ್ವಾಮಿ ಹೇಳಿದರು, ಸಬ್ಬತ್ ದಿನ ಅಲಕ್ಷ್ಯ ಮಾಡುವವರು ಶಾಪಗ್ರಸ್ತರು. ಆದರೆ ಅವರಿಗೆ ಶಾಪ ಬಂದಾಗ ಕಾರಣ ತಗೊಂಡು ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಬೈಬಲಲ್ಲಿ ನುಡಿದ ಹಾಗೆ ಬರೆಯಬೇಕು. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ ಅಬ್ರಹಾಮನಿಗೆ ದೇವರು ಏನು ಹೇಳಿದ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ನಿನ್ನ ಹೆಸರನ್ನ ಈ ಭೂಲೋಕದಲ್ಲೆಲ್ಲ ಪ್ರಖ್ಯಾತಿಗೆ ತರ್ತೇನೆ. ಹಲ್ಲೆಲೂಯಾ. ದೇವರು ಮಾಡಿದ ಯಾರು ಮಾಡಿದ? ಆತ ನಂಬಿಗಸ್ತನಾಗಿದ್ದಾನೆ. ಆತ ಮಾತು ಕೊಟ್ಟಿಲ್ಲ ಅಂದ್ರೆ ತಡವಾಗುವುದನ್ನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ನೀವು ಆನಂದನ ಬಿಟ್ಬಿಟ್ಟು ಯಾವ ಕೆಲಸದಲ್ಲಿ ಇದ್ರಲ್ಲ, ಆ ಕೆಲಸದ ವಿಷಯದಲ್ಲಿ ಈ ವರ್ಷ ನೀವು ಅಳ್ತೀರಿ, ಪಶ್ಚಾತ್ತಾಪ ಪಡ್ತೀರಿ ಅಂತ ದಿನಗಳು ಮುಂದೆ ಬರಲಿಕ್ಕಿದೆ. ಎಸ್, ಆಮೆನ್, ಆಮೆನ್, ಆಮೆನ್. ಆ ವಿಷಯದಲ್ಲಿ ನೀವು ಹೋರಾಡುವ ದಿನ ನಿಮ್ಮ ಮುಂದೆಗಡೆ ಇದೆ. ಹಲ್ಲೆಲೂಯಾ. ಮನುಷ್ಯ ಊಟ ಮಾಡಿದ್ರೆ ಪ್ಲೇಟ್ ಹಿಂದ್ಗಡೆ ಇಟ್ಕೊಂಡು ಊಟ ಮಾಡ್ತಾನ, ಮುಂದಗಡೆ ಇರೋದೇ ಊಟ ಮಾಡ್ಬೇಕು. ಕರೆಕ್ಟಾ? ಕರೆಕ್ಟಾ? ಕೇಳಿ ನೋಡ್ರಿ, ಹೌದು ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವರು ಹಿಂಗೆ
ಮಾಡಿ ಮುಂದಿದ್ದ ತಿನ್ಬೇಕಲ್ಲ, ನಿಮ್ ಪ್ಲೇಟಲ್ಲಿರೋ ತಿನ್ಬೇಕಲ್ಲ, ಮಾಡಿದ್ರು ನೀವು ಬಿಸಿ ಬಗ್ಗೆ ನೀವು ಹೋಗಿ ಅದರಲ್ಲಿ ನಾನು ಸಂಬಂಧಪಟ್ಟಿದ್ದಲ್ಲ. ಹಲ್ಲೆಲೂಯಾ. ಇಲ್ಲಿ ಕುಂತಿರ್ತಕ್ಕಂಥ ನೂರಾರು ಭಾಷೆ ಇರ್ಬೋದು, ನೂರಾರು ಜನ ಇರ್ಬೋದು, ಆದ್ರೆ ಯಾರ್ಯಾರು ಏನನ್ನು ಬಿಟ್ಟುತ್ತಾರೋ ಅದನ್ನೇ ಹೋಗ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಕೀರ್ತನೆ 37:38 ನೋಡಿದ್ವಿ, ದ್ರೋಹಿಗಳೆಲ್ಲರೂ ನಾಶವಾದರು. ದ್ರೋಹಿಗಳೆಲ್ಲರೂ ನಾಶ. ನಾನು ಹೇಳುವಾಗ ನಿಮ್ಮ ಮುಖಗಳು ನನಗೆ ಹೊಡೆಯೋಕೆ ಕಾಣ್ತಾ ಇರ್ಬೋದು, ನನಗೇನು ಸಂಬಂಧ ಇಲ್ಲ. ಆಮೆನ್. ಎಂದು ಬಿಡ್ತೀನಿ ಪಾಸ್ಟರೇ. ಹಲ್ಲೆಲೂಯಾ. ನಾನು ನಿನ್ನೆ ಹೇಳಿದೆ, ಏನು ಮಾಡ್ಕೊಳಕ್ಕಾಗಲ್ಲ. ಆಮೆನ್. ಆಮೆನ್. ನಿಮಗೆ ನೋವು ಬಂದಾಗ ನಾನು ಹಂಗೆ ಮಾಡ್ತೀನಿ. ಆರಾಮಿದ್ದೀನಮ್ಮ, ಪ್ರೈಸ್ ಲಾರ್ಡ್, ಥ್ಯಾಂಕ್ ಯು, ಬಾಯ್, ಬಂದ್ಬಿಡ್ತೀನಿ. ಸತ್ತಿರೋ ಬಗ್ಗಿರೋ ಒಳ್ಳೆ ನಾನು ಕೇಳೋದಿಲ್ಲ, ನನಗೂ ಗೊತ್ತಾಗಿದೆ, ನಾನು ಮನುಷ್ಯ. ಕರೆಕ್ಟ್ ಬ್ರದರ್? ನಾನು ಮನುಷ್ಯ, ನನಗೂ ಗೊತ್ತಾಗ ಆ ಟೈಮಲ್ಲಿ ನಾನು ಹೆಂಗೆ ನಡ್ಕೋಬೇಕಂತ ನನಗೂ ದೇವರು ನಾನು ಕೊಟ್ಟಿದ್ದ. ನೀವು ಏನ್ ಬಿಟ್ಟಿದ್ದೀರೋ ಹಂಗೆ ನಾನು ಬಿಟ್ಟಿದ್ದೀನಿ. ನೀವು ಎಲ್ಲಿ ಬಂದಿರೋ ಅಲ್ಲಿ ನಾನು ಬರ್ತೀನಿ. ನೀವು ಕೇಳಿದರೆ ನಾನು ಕೇಳೋದಿಲ್ಲ. ಅದೇ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ ಸರ್. ಆಮೆನ್. ನಾನು ಹಸ್ಕೊಂಡು ಬಂದೆ, ನಿಮ್ಮ ಮನೆಗೆ ಊಟ ಕೊಡಲಿಲ್ಲ, ಬಾಯ ನೀರು ಕೊಡಲಿಲ್ಲ, ಗೆಡ್ಡೆ ಕೊಡಲಿಲ್ಲ, ವಸ್ತ್ರ ಕೊಡಲಿಲ್ಲ. ಆದ್ರೆ ಆ ತಾಯಿ ವ್ಯಭಿಚಾರ ಮಾಡೋರು, ಯಾರಿಗೂ ಬೇಡವಾದವರು, ನೀವೆಲ್ಲರಿಗಿಂತ ಹೆಚ್ಚಾಗಿ ಮಾಡಿದ್ದಾರೆ. ಆಮೇಲೆ ಯೇಸುವಿನ ಪ್ರೀತಿ ಯಾರ ಮೇಲಿದೆ? ವ್ಯಭಿಚಾರದ ತಾಯಿ ಮೇಲಿದೆ. ಯಾಕಂದ್ರೆ ಆ ತಾಯಿ, ನಾನು ಕೆಟ್ಟವನು ನಿಜ, ಆದ್ರೆ ನನ್ನ ಜೀವನ ಯೇಸುಗಾಗಿ ಕೊಡಬೇಕಂತ ತೀರ್ಮಾನ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಕೆಟ್ಟವನಿಂದ ಯಾರು ದೇವರನ್ನು ತಪ್ಪಿಸಿಕೊಳ್ತಾನೋ ಅವನನ್ನು ಒಳ್ಳೆಯವನಾಗಿ ದೇವರು ರೂಪಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಹಂಡೆ ಇದೆ ಅಂತ ತಿಳ್ಕೊಳ್ಳಿ, ತಾಮ್ರದ್ದು ಈ ತರ ಇದೆ, ಅಮ್ಮ ಸೋಲ್ತಾ ಇದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀರಿ? ಅಲ್ಲಿ ತಳ ಇಳಿಸ್ತೀರಿ, ಇಳಿಸೋರಿಗೆ ಏನ್ ಮಾಡ್ತೀರಿ? ನ್ಯಾಯ ಇಡ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಸೋರ್ತಾ ಇರುವುದು ಬೆಳಗ್ಗೆ ಆಗಿರ್ಬೋದು, ನಮ್ಮ ದೇವರು ನಮ್ಮನ್ನು ತೆಗೆದು ಚೆನ್ನಾಗಿ ತಳಗಿಟ್ಟು ನಮ್ಮನ್ನು ಉಪಯೋಗಕ್ಕೆ ಬರುವ ಪಾತ್ರೆಯಾಗಿ ಮಾಡ್ತೀವಿ. ಹಲ್ಲೆಲೂಯಾ. ಶಿಲುಬೆಯ ತ್ಯಾಗ ಅರ್ಥ ಮಾಡಿಕೊಂಡು ತ್ಯಾಗವಾಗಿ ಜೀವಿಸಿ. ಆಮೆನ್. ತ್ಯಾಗ ಮಾಡ್ತೀರಾ? ಯೇಸುವಿಗಾಗಿ ನಿಮ್ಮ ಜೀವಿತ ತ್ಯಾಗ ಮಾಡ್ತೀರಾ? ನಾನು ಸತ್ತಿರ್ತೀನಿ, ದೇವರಿಗೋಸ್ಕರ ಬದುಕ್ತೇನೆ. ಮಕ್ಕಳು ಹೇಳ್ಬೋದು, ನೀವು ಮಾಡಲ್ಲ ಚರ್ಚೆ ಮೇಲೆ ಮನೆಯ ಬರ್ಬೇಡ, ಹೋಗು, ಒಂದು ಮರದ ನಡುವೆ ವಾಸ ಮಾಡ್ತೀರಿ, ನನಗೆ ಯೇಸು ಬೇಕು ಅಂತ ತೀರ್ಮಾನ ಮಾಡಿ. ಇಲ್ಲ ಮನೆ, ಇಲ್ಲ ಮನೆ, ನಾನು ಇವಾಗ ಚರ್ಚಿಗೆ ಹೋಗಲ್ಲ ತಗೊಂಡು ನಡೀತಾರೆ. ಮುಂದೆ ಒಂದಿನ ಅವ್ರು ನಿನ್ನ ಮನೆಯಿಂದ ಬೇಡ. ಹಲ್ಲೆಲೂಯಾ. ನಾನು ನಿನ್ನೆ ಹೇಳಿದೆ ನಿಮಗೆ, ನಾನು ನಿನ್ನೆ ಒಂದು ಶಬ್ದ ಹೇಳಿದೆ ನಿಮಗೇನು? ಕರ್ತನಿಗಾಗಿ ತನ್ನ ಪ್ರಾಣವನ್ನು ತ್ಯಾಗವಾಗಿ ಕಳ್ಕೊಳ್ಳಿಕ್ಕೆ ಸಿದ್ಧನಾಗಿರುವವನು ಅದನ್ನು ಕಂಡುಕೊಳ್ತಾನೆ. ಆಮೆನ್. ಆಮೆನ್. ಈ ಭೂಮಿಯ ಮೇಲೆ ನಾನು ಕ್ರಿಸ್ತನವನು ಅಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಪರಲೋಕದಲ್ಲಿ ತಂದಾಗ ಹೇಳ್ತಾನೆ, ಅವನು ನನ್ನ ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯಾ. ನಂಬಿಕೆಯಲ್ಲಿ ಬೆಳೀತಾ ಇದ್ದಾರೆ, ಅಣ್ಣ ಈಗ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಇಷ್ಟೇ ವ್ಯತ್ಯಾಸ. ನಂಬಿಕೆಗಳನ್ನು ಇರೋರು ನನಗೆ ದೇವರೇ ಅಂತ ಓಡಬರ್ತಾರೆ, ನಂಬಿಕೆ ಇರೋರು ನಡೆಯುತ್ತಾರೆ. ಕೆಲಸ ಕರಿಬೇಡ, ಊಟಕ್ಕೆ ಮರಿಬೇಡ, ಗಾದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಳ್ಳಿಗಳಲ್ಲಿ ಗಾದೆ ಹೇಳ್ತಿದ್ರು, ಕೈಲಾಗದ ಗಂಡ ಕೈಲಾಸ ಗಂಡ. ಹಲ್ಲೆಲೂಯಾ. ಅಂತ ಜೊತೆಗೆ ನೀವೆಲ್ಲ ಜೀವನ ಮಾಡ್ತಾ ಇರೋದು ನಿಜವಾದ ನಿಮ್ಮನ್ನು ನೋಡಿದ್ರೆ ನಾ ಚಪ್ಪಾಳೆ ತಟ್ಟಬೇಕು. ಆಮೆನ್. 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 ಆ ರೀತಿಯಲ್ಲಿ ದೇವರು ನಿಮಗೆ ಇನ್ನೂ ಗಟ್ಟಿಯಾಗಿ ಸನ್ನಿಧಾನದಲ್ಲಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಶಿಲುಬೆಯ ತ್ಯಾಗ ಮರಿಬೇಡ್ರಿ, ಯೇಸುವಿಗಾಗಿ ತ್ಯಾಗವಾಗಿ ಬದುಕಿರಿ. ಪಕ್ಕದವರಿಗೆ ಹೇಳ್ರಿ, ನನ್ನ ಪ್ರಾಣ ಹೋದರೂ ಸರಿ, ನಾನು ಕ್ರಿಸ್ತನಿಗಾಗಿ ಬದುಕ್ತೇನೆ. ಆಮೆನ್. ಕೊನೆಯದಾಗಿ ಲಾಸ್, ಶಿಲುಬೆಯ ಅನ್ಯೋನ್ಯತೆ, ಯೂನಿಟಿ, ಕ್ರಾಸ್ ಯೂನಿಟಿ. ಆಮೆನ್. ಫಿಲಿಪ್ಪಿ 2ನೇ ಅಧ್ಯಾಯ
1ರಿಂದ 2ನೇ ವಚನ. ಯಾರಾದ್ರೂ ಓದಿ ಒಂದ್ಸಾರಿ ಅಂತ ಕರೆದ್ರಿ ಬರೆದಿಟ್ಕೊಳ್ರಿ. ಅಪೊಸ್ತಲರ ಕೃತ್ಯ 2:40. ಇದು ಶಿಲುಬೆಯ ಅನ್ಯೋನ್ಯತೆ. ಓದ್ತೀರಾ? ಫಿಲಿಪ್ಪಿ 2:1-2, ಅಪೊಸ್ತಲರ ಕೃತ್ಯ 2:40. ಫಸ್ಟ್ ಓದ್ರಿ. ಹಲ್ಲೆಲೂಯಾ, ಕೈಗಳೆತ್ತೋರೆಲ್ಲರೂ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಯಾರಿಗೆಲ್ಲ ಬರ್ತಾ ಇದೆ? ಹಲ್ಲೆಲೂಯಾ. ಓದ್ರಿ. ಉತ್ತೇಜನ ಅಂದ್ರೆ ಪ್ರೋತ್ಸಾಹ. ಎಲ್ಲಿಂದ ಬರ್ತದೆ? ಈಗ ನೀವು ಬಿದ್ದಿರ್ತೀರಿ, ಏನಾಗಲ್ಲ, ಹೇಳಪ್ಪ ದೇವರ ಜೊತೆಗೆ ಹೇಳ್ತೀರ, ಕುಂದಿರ್ತೀರ. ಹುಟ್ಟು ಕುಂಟನ್ನು ನೋಡಿ ಪೇತ್ರನು, ಬೆಳ್ಳಿ ಬಂಗಾರ ಮತ್ತು ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇವೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದ ಅಂತ ಹೇಳಿದಾಗ ಅವನು ಉತ್ತೇಜನ ಕೊಟ್ಟು ಎದ್ದರೋ ಕುತ್ಕೊಂಡು ದೇವರಿಗೆ ಬಲ ಕೊಟ್ಟರು ಕೊಂಡಿಲ್ವೋ, ಅವರ ಕಾಲುಗಳು ನಡೆಯುವಂತ ಶಕ್ತಿ ಹೊಂದಿಲ್ವೋ. ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ನೀವು ಸುಸ್ತಾಗಿದೆ. ಇಷ್ಟೇ ವ್ಯತ್ಯಾಸ ನಂಬಿಕೆ ಇರೋರಿಗೂ ನಂಬಿಕೆ ಇರೋರಿಗೂ. ಅಲ್ಲೇನೇ ಹೇಳಿಕೆ ಕೈ ಮೇಲೆ ಬರ್ತಾ ಇಲ್ಲ, ಬಾಯಿ ಮೇಲೆ ಬರ್ತಾ ಇಲ್ಲ. ಅರ್ಥ ಏನು? ಇಲ್ಲಿ ಶಿಲುಬೆಯ ಮಾತು, ಶಿಲುಬೆಯ ಮಾರ್ಗ, ಶಿಲುಬೆಯ ಸಮಾಧಾನ, ಶಿಲುಬೆಯ ತ್ಯಾಗ, ಶಿಲುಬೆಯ ಅನ್ಯೋನ್ಯತೆ ನಿಮ್ಮ ಹತ್ತಿರದಲ್ಲಿ ಇಲ್ಲ, ದೂರ ಇದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾ ರಸಗಳು ಉಂಟಾಗುವುದಾದರೆ ಐಕ್ಯಮಾತ್ರವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನೀವೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬರು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ ಎಲ್ಲಿಂದ ಬರ್ತದೆ? ಶಿಲುಬೆಯ ಅನ್ಯೋನ್ಯತೆಯಿಂದ ಬರ್ತದೆ. ಈ ಶಿಲುಬೆಗೆ ಸಂಬಂಧಪಟ್ಟವರು ಯಾರು? ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಗಾಗಿ ಇದನ್ನ ನಿಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ನಂಬಿಗಸ್ತರಾಗಿ ಬದುಕಿರಿ. ನಂಬಿಗಸ್ತರಾಗಿ ಬದುಕಿದ್ರೆ ಏನು ಕಾಣ್ತೀರಿ? 2 ವಚನ ಪ್ಲೀಸ್, 2 ವಚನ ಓದ್ಬಿಟ್ರಿ. 2 ವರ್ಸ್, ಓನ್ಲಿ 2 ವರ್ಸ್. Psalms chapter 6 verse 10. ಕೀರ್ತನೆ 6ನೇ ಅಧ್ಯಾಯ 10ನೇ ವಚನ. ನನ್ನ ವಿರೋಧಿಗಳೆಲ್ಲರೂ ಆಸೆ ಕೆಟ್ಟು ಕಳವಳಗೊಳ್ಳುವರು, ನನ್ನ ವಿರೋಧಿಗಳೆಲ್ಲರೂ ಆಸೆ ಕೆಟ್ಟು ಕಳವಳಗೊಳ್ಳುವರು, ಅವರು ಪಕ್ಕನೆ ಆಶಾಭಂಗಪಟ್ಟು ಹಿಂದಿರುಗುವರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಶತ್ರುಗಳೆಲ್ಲರೂ, ನನ್ನ ವಿರೋಧಿಗಳೆಲ್ಲರೂ ನೆಕ್ಸ್ಟ್ ಮಂತ್ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೆನ್, 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 ಆಮೆನ್. ಬರುವ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಶತ್ರುಗಳು, ನನ್ನ ಶತ್ರುಗಳು ಆಶೆ ಗೆಲ್ತಾರೆ. ಅವರ ಆಸೆಗಳೆಲ್ಲವೂ ಕೆಟ್ಟು ಹೋಗ್ತದೆ, ಅವರ ಆಸೆಗಳೆಲ್ಲವೂ ಕೆಟ್ಟು ಹೋಗ್ತದೆ. ಹಲ್ಲೆಲೂಯಾ, ಕಳವಳಗೊಳ್ಳುತ್ತಾರೆ. ಏನು ಬ್ರದರ್? ಏನು ಮಾಡ್ತಾರೆ? ಹೇಳಿ. ನನ್ನ ಶತ್ರುಗಳೆಲ್ಲರೂ ಆಸೆ ಗೆಟ್ಟು ಕಳವಳಗೊಳ್ಳುವರು, ಅವರು ಪಕ್ಕನೆ ಆಶಾಭಂಗಪಟ್ಟು ಹಿಂದಿರುಗುವರು. ಆಮೆನ್.
ಕರ್ತನು ನಮಗೆ ಏನು ಕೊಡ್ತಾರೆ? 5ನೇ ಅಧ್ಯಾಯ 12ನೇ ವಚನ. 5:12 ಸೇಮ್. ಆದ ಕಾರಣ ನಿನ್ನನ್ನು ಮರೆಯುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವರೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲೇ ಉಲ್ಲಾಸಿಸುವರು. ನಮ್ಮನ್ನು ವಿರೋಧ ಮಾಡ್ತಾರೋ, ಯಾರ್ಯಾರು ಸೇವೆಯನ್ನ ಸಭೆಯನ್ನ ದೇವರ ಜನರನ್ನ ವಿರೋಧ ಮಾಡ್ತಾರೋ, ದೇವರ ಸಾನ್ನಿಧ್ಯವನ್ನ ವಿರೋಧ ಮಾಡ್ತಾರೋ, ಅವರು ಯಾವತ್ತೂ ಅವರ ಆಸೆ ನೆರವೇರಲ್ಲ. ಏನಕ್ಕ ಸಹೋದರರಿಗೆ ಏನಮ್ಮ ಅವರ ಆಸೆ ಕೆಟ್ಟೋಗಿ ಯಾರಾದ್ರೂ ಊಟ ಮಾಡ್ತಾರ? ಹಲ್ಲೆಲೂಯಾ. ಕೆಟ್ಟೋಗಿದ್ದು ಯಾರಾದ್ರೂ ಮನೆ ತಗೊಂಡು ಹೋಗ್ತಾರ? ಕೆಟ್ಟೋಗಿದ್ದು ಯಾರಾದ್ರೂ ಸೇವಿಸ್ತಾರ? ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡು. 9ನೇ ವಚನ, ನನ್ನ ವಿಜ್ಞಾಪನೆಗಳನ್ನೆಲ್ಲ ಕೇಳಿದೆಯಲ್ಲ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಆಮೆನ್. ನೀನು ಪ್ರೇಮ ಮಾಡು ಸಹೋದರಿಗೆ, ನೀನು ಪ್ರಾರ್ಥನೆ ಮಾಡು. ನಿನಗೆ ವಿರುದ್ಧವಾಗಿ ನಿನ್ನ ಸ್ವಂತ ಮನೆಯವರು ಎದುರು ನಿಂತು ದೇವರ ಆಶೆಯನ್ನು ಭಂಗ ಮಾಡ್ತಾರೆ. ಅವರು ಕಳ್ಳತನವನ್ನು ಮಾಡ್ತಾರೆ. ಅವರು ಭಕ್ತರ ಆಶಾವೆಂದು ಹಿಂದಿರುಗಿ ಹೋಗ್ತಾರೆ. ಆಮೇಲೆ ನಿನಗೇನು ಸಿಗ್ತದೆ? ಅವರು ನಿನಗೆ ಸಂತೋಷವನ್ನು ಕೊಡ್ತಾರೆ. 2ನೇದಾಗಿ ನಿನ್ನನ್ನು ಕಾಪಾಡ್ತಾರೆ. 3ನೇದಾಗಿ ನಿನಗೆ